ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಇಂತಹ ಸುಸಜ್ಜಿತ ವಿಶಾಲವಾದ ಸ್ವಸಹಾಯಕ ಪ್ರಾದೇಶಿಕ ಕಚೇರಿ ಹಾಗೂ ಸ್ವಯಂ ಚಾಲಿತ ಪರೀಕ್ಷಾ ಪಥವನ್ನ ಒಳಗೊಂಡ ಕಚೇರಿ ಕೇವಲ ದಾಂಡೇಲಿಯಲ್ಲಿ ಮಾತ್ರವಿದೆ. ಇದು ಆರ್.ವಿ. ದೇಶಪಾಂಡೆ ಅವರ ಪ್ರಯತ್ನದ ಫಲ ಅಂತ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಶುಕ್ರವಾರ ನಗರದ ಅಂಬೇವಾಡಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಸ್ವಯಂ ಚಾಲಿತ ಪರೀಕ್ಷಾ ಪಥ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಸಾಮಾನ್ಯವಾಗಿ ಸ್ವಯಂ ಚಾಲಿತ ಪರೀಕ್ಷಾ ಪಥವು ಜಿಲ್ಲಾ ಕೇಂದ್ರದಲ್ಲಿ ಇರುತ್ತೆ. ಆದರೆ ಇಂದು ದಾಂಡೇಲಿಯಲ್ಲಿ ಉದ್ಘಾಟನೆ ಆಗಿರುವುದು ಸಂತೋಷದ ಸಂಗತಿ. ಅಲ್ಲಿ ಜನ ವಾಹನ ಚಾಲನಾ ಪರವಾನಗಿಗೆ ಬೇರೆ ಊರಿಗೆ ಹೋಗಬೇಕಾಗಿತ್ತು. ಆದರೆ ಈಗ ಈ ದಾಂಡೇಲಿ ಜನರಿಗೆ ಅನುಕೂಲವಾಗಿದೆ. ರಾಜ್ಯದ 31 ಜಿಲ್ಲೆಗಳಲ್ಲಿ 20 ಸ್ವಯಂ ಚಾಲಿತ ಪರೀಕ್ಷಾ ಪಥವು ಪ್ರಾರಂಭವಾಗಿದ್ದು ಇನ್ನು 25 ಪಥದ ಕಾರ್ಯ ಕೊನೆಯ ಹಂತದಲ್ಲಿ ಇದೆ. ದೇಶದಲ್ಲಿ ಅತಿ ಹೆಚ್ಚು ಸ್ವಯಂ ಚಾಲಿತ ಚಾಲನಾ ಪರೀಕ್ಷಾ ಪಥವಿರುವುದು ಕರ್ನಾಟಕದಲ್ಲಿ ಮಾತ್ರ ಎಂದಿದ್ದಾರೆ. ಆರ್.ವಿ. ದೇಶಪಾಂಡೆ ಅವರು ಹಾಗೂ ದಾಂಡೇಲಿ ಜನರ ದಾಂಡೇಲಿಯಲ್ಲಿ ಬೇಡಿಕೆಯಂತ ಹೈಟೆಕ್ ಬಸ್ ನಿಲ್ದಾಣ ಹಾಗೂ ಪಲ್ಲಕ್ಕಿ ಬಸ್ ಮಂಜೂರು ಮಾಡಲಾಗಿದೆ ಎಂದಿದ್ದಾರೆ. ಅವರಿಂದ ನಾನು ಶಿವಕುಮಾರ್ ಇದ್ದೀವಿ. ನಾನು ಶಿವಕುಮಾರ್ ಇಬ್ಬರು ಕೂಡ 38 ವರ್ಷ ಆಗುತ್ತೆ. ಅವರು ನಮಗಿಂತ 2 ವರ್ಷ ಮುಂದೆ ಇದ್ದಾರೆ. ಮತ್ತು ಇವತ್ತು ಟ್ರ್ಯಾಕ್, ಅದೇ ರೀತಿ ARTO ಆಫೀಸು. ARTO ಆಫೀಸ್ಗೆ ಇಷ್ಟು ದೊಡ್ಡ ಕಚೇರಿ ಎಲ್ಲೂ ಇರೋದಿಲ್ಲ. ಆದರೆ ನಮ್ಮ ದೇಶಪಾಂಡೆ ಅವರ ಪ್ರಯತ್ನದಿಂದ ಇಲ್ಲಿ ARTO ಆಫೀಸು ಹೋದ ವರ್ಷ ಬಂದು ನಾನೇ 1 ವರ್ಷನೂ ಆಗಿಲ್ಲ, ಇನ್ನೂ ಕಡಿಮೆನೆ ಉದ್ಘಾಟನೆ ಮಾಡಿದ್ವಿ. ನಮ್ಮ RTO ಆಫೀಸ್ಗಳೆಲ್ಲ ಇದೇ ರೀತಿ ಇರುತ್ತೆ. ಯಾವ ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ಕಡಿಮೆ ಇರೋದಿಲ್ಲ. ಅದರಲ್ಲಿ ವಿಶೇಷವಾಗಿ ARTO ಆಫೀಸು, ARTO ಆಫೀಸ್ಗೆ RTO ಆಫೀಸ್ ಎಲ್ಲಿರುತ್ತೋ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಟೆಸ್ಟಿಂಗ್ ಟ್ರ್ಯಾಕ್ಸ್ ಇರುತ್ತೆ. ಆದರೆ ನಮ್ಮ ದೇಶಪಾಂಡೆ ಅವರ ಪ್ರಯತ್ನದಿಂದ ARTO ಆಫೀಸ್ ಜೊತೆಗೆ ಈಗ ಟ್ರ್ಯಾಕ್ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿನ ಜನ ಬೇರೆ ಕಡೆ ಭಾಳ ದೂರ ಹೋಗಬೇಕಾಗಿತ್ತು ಟೆಸ್ಟಿಂಗ್ ಟ್ರ್ಯಾಕ್ಗಳಿಗೆ. ಅದರಿಂದ ಇದು ಸಾಕಷ್ಟು ಅನುಕೂಲ ಆಗಿದೆ. ಇದು ದೇಶಪಾಂಡೆ ಅವರ ಪ್ರಯತ್ನದ ಫಲ ಅಂತೇಳಿ ನಾವು ಇವೆಲ್ಲಾಗಿ ಬಿಲ್ಡಿಂಗ್ RTO ಆಫೀಸೇ ಬೇರೆ ಕಡೆ ಇರುತ್ತೆ, ಟ್ರ್ಯಾಕೆ ಅದರ ಪಕ್ಕದಲ್ಲೇ ಇರುತ್ತೆ. ಆದರೆ ಇಲ್ಲಿ ಸ್ಥಳದ ಅಭಾವದಿಂದ ಎಲ್ಲರೂ ಕೂಡ ಒಂದೇ ಕಡೆ ಮಾಡಿದರೆ ಮತ್ತು ಭಾಳ ಚೆನ್ನಾಗಿ ಟ್ರ್ಯಾಕು ಕೂಡ ಭಾಳ ಚೆನ್ನಾಗಿ ಬಂದಿದೆ. ನಮ್ಮ RTO ಕಚೇರಿಗಳು ಅಷ್ಟೇ, ಟ್ರ್ಯಾಕ್ಸು ಅಷ್ಟೇ, ಎಲ್ಲ ಕಡೆಯೂ ಕೂಡ ಭಾಳ ಉತ್ತಮವಾಗಿ ಕಟ್ತಾರೆ. ಅದೇ ರೀತಿ ನಿರ್ವಹಣೆ ಕೂಡ ಇರುತ್ತೆ. ನಮ್ಮಲ್ಲಿ ಕಾಂಟ್ರಾಕ್ಟ್ ಬೇರೆ ಯಾರಿಗೂ PW ಅವ್ರು ಕೊಡ್ತೀವಿ. ಅದರ ಸೂಪರ್ವಿಷನ್ ನಮ್ಮ KSRTC ಅಂದರೆ ಇಲ್ಲಿ ವಾಯುವ್ಯ ಕರ್ನಾಟಕ ಇಂಜಿನಿಯರ್ಸ್ ನೋಡ್ಕೊಳ್ತಾರೆ. ನಮ್ಮಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡೋದ್ರಲ್ಲಿ ಬೇರೆ ಇಲಾಖೆಗಳೆಲ್ಲ ಕಂಪೇರ್ ಮಾಡೋದು ನಮ್ಮಲ್ಲಿ ಬೇರೆ ಇಲಾಖೆಗಳು ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಲ್ಲ, ಆದರೆ ಅವ್ರಿಗಿಂತಲೂ ಉತ್ತಮವಾಗಿ ನಮ್ಮಲ್ಲಿ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಈ ಆಟೋಮೆಟಿಕ್ ಟೆಸ್ಟಿಂಗ್ ಟ್ರ್ಯಾಕ್ಸು ಬಂದಿದ್ರೆ ಏನಾಗುತ್ತೆ, ಮೊದಲು ನಮ್ಮ ಅಧಿಕಾರಿಗಳು ಬೇಕಾದಷ್ಟು ಪಬ್ಲಿಕ್ ಕಂಪ್ಲೇಂಟ್ಸು ಇರ್ತಿತ್ತು, ಮಾಧ್ಯಮಗಳಲ್ಲೂ ಕೂಡ ಬರ್ತಿತ್ತು, ಟೆಸ್ಟ್ ಟೈಮ್ ಮಾಡಲ್ಲ ಪಾಸ್ ಮಾಡಿಬಿಡ್ತಾರೆ ಅಂತ. ಆಮೇಲೆ ಇದೆಲ್ಲ ಕೂಡ ಆಟೋಮೆಟಿಕ್ ಟೆಸ್ಟಿಂಗು ಸ್ಟೇಷನ್ಸು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ. ಅದರಲ್ಲಿ ಮೆಷಿನ್ಸೇ ಸೆನ್ಸಾರ್ಸೇ ಮಾರ್ಕ್ಸ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಇದರಲ್ಲಿ ಮಾನವನ ಪ್ರಯತ್ನ ಏನೂ ಇರೋದಿಲ್ಲ, ನೋ ಮ್ಯಾನ್ಯುಯಲ್ ಇದೇ ಇರೋದಿಲ್ಲ. ಆಟೋಮೆಟಿಕ್ ಟೆಸ್ಟಿಂಗ್ ಸ್ಟೇಷನ್ಸ್ ಇರುತ್ತೆ, ಅಲ್ಲಿ ಸೆನ್ಸಾರ್ ಇರುತ್ತೆ, ಅದೇ ಫೇಲು ಪಾಸು ಮಾಡುತ್ತೆ. ಅದರಿಂದ ಒಳ್ಳೆ ಯಾರು ಚೆನ್ನಾಗಿ ಓಡಿಸ್ತಾರೋ ಅಂಥವ್ರು ಮಾತ್ರ ಲೈಸೆನ್ಸ್ ಸಿಗುವಂಥ ಕೆಲಸ ಆಗುತ್ತೆ ಅಂತೇಳಿ ಸೆನ್ಸಾರ್ದು ಯಾರೋ ಒಂದು ಸ್ವಲ್ಪ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟಿದ್ರು. ಅದರಿಂದ ಸೆನ್ಸಾರು ಸ್ವಲ್ಪ ತಡ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ಎಲ್ಲ ಆಗಿದೆ. ಕೋರ್ಟಲ್ಲಿ ಯಾರೋ ಸ್ಟೇ ತಂದಿದ್ರು, ಬೇಗ ವೆಕೇಟ್ ಮಾಡಿ ಅಂತ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಕೂಡ ಮನವಿ ಮಾಡಿದ್ದೀನಿ. ಈಗ ಒಟ್ಟು ನಮ್ಮಲ್ಲಿ ಈಗಾಗಲೇ ಒಂದು 20 ನಮ್ಮಲ್ಲಿ ಈ ರೀತಿ ಕಾರ್ಯಾರಂಭ ಆಗಿದೆ. ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆ ಇರೋದು, 20 ಕಡೆ ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೂ 25 ಕೆಲಸಗಳೆಲ್ಲ ಮುಗಿದಿದೆ, ಕೊನೆಯ ಹಂತದಲ್ಲಿದೆ. ಬಹುತೇಕ ಇನ್ನೊಂದು 3-4 ತಿಂಗಳಲ್ಲಿ ಎಲ್ಲ 45 ಕೂಡ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ 45 ಕಡೆ ಆಟೋಮೆಟಿಕ್ ಟೆಸ್ಟಿಂಗ್ ಡ್ರೈವಿಂಗ್ ಟೆಸ್ಟಿಂಗ್ ಸ್ಟೇಷನ್ಸು ಬರುತ್ತೆ. ದೇಶದಲ್ಲಿ ಅತಿ ಹೆಚ್ಚು ಈ ಥರ ಡ್ರೈವಿಂಗ್ ಸೆಂಟರ್ಸ್ ಇರೋದು ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ. ಅತಿ ಹೆಚ್ಚು ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಅನ್ನುವ ಹೆಗ್ಗಳಿಕೆ ಮುಂದಕ್ಕೆ ಈ 45 ಪ್ರಾರಂಭ ಆದಮೇಲೆ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಟೈಮು ಬಿಲ್ಡಿಂಗ್ ಇನಾಗ್ರೇಷನ್ ಇತ್ತು ARTO.
ಇವತ್ತು ಟ್ರ್ಯಾಕ್ ಆಗಿದೆ. ಆಮೇಲೆ ನಾನು ಹೋದ್ಸಲಿ ಬಂದಾಗಲೇ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಕೇಳಿದ್ರು, ಅಷ್ಟೊತ್ತಿಗೆ ಪ್ರೋಗ್ರಾಮ್ ಮುಗಿದಿತ್ತು. ಈ ಸಲ ಪ್ರೋಗ್ರಾಮಲ್ಲಿ ಸೇರಿಸ್ಕೊಂಡಿದ್ದೀವಿ. ಎಸ್ಟಿಮೇಟು ರೆಡಿ ಇದೆ. ಗ್ರ್ಯಾಂಟ್ ತೊಗೊಂಡು ಏನು ಬಡ್ಜೆಟು ಆಯ್ತಲ್ಲ, ಬೇಗ ಬಸ್ ಸ್ಟ್ಯಾಂಡು ಪ್ರಾರಂಭ ಮಾಡ್ತೀವಿ. ಆಮೇಲೆ ಒಂದು ಬಸ್ಸು ಬೆಂಗಳೂರಿಗೆ ಪಲ್ಲಕ್ಕಿ ಬಸ್ ಮಾಡಿದ್ದಾರೆ, ಅದನ್ನು ಕೂಡ ಬೇಗ ಒಂದು 2-3 ವಾರದಲ್ಲೇ ಕೊಡ್ತೀವಿ. ಮತ್ತು ಈ ಥರ ಟ್ರ್ಯಾಕ್ಸು ನಮ್ಮಲ್ಲಿ ಇದು ಆಟೋಮೆಟಿಕ್ ಡ್ರೈವಿಂಗ್ ಟೆಸ್ಟ್ ಟ್ರ್ಯಾಕ್ಸು ನಮ್ಮಲ್ಲೊಟ್ಟು ಈಗ ಒಂದು 20 ಚಾಲ್ತಿನಲ್ಲಿದೆ. ಇನ್ನೂ 25 ಮುಗಿಯೋ ಹಂತದಲ್ಲಿದೆ. 2-3 ತಿಂಗಳಲ್ಲಿ ಎಲ್ಲ ಕೂಡ ಮುಗಿದೋಗುತ್ತೆ. ಒಟ್ಟು ನಮ್ಮ ದೇಶದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಟ್ರ್ಯಾಕ್ಸು ನಮ್ಮ ರಾಜ್ಯ ಆಗುತ್ತೆ. 45 ಆಗುತ್ತೆ ಟೋಟಲ್. ಇದರಲ್ಲಿ ಮ್ಯಾನ್ಯುವಲ್ ಏನಿರಲ್ಲ, ಸೆನ್ಸಾರ್ ಸ್ವಲ್ಪ ಫೋಟೋ ಯಾರೋ ಕೇಸ್ ಹಾಕಿದ್ರಿಂದ ಸ್ವಲ್ಪ ಥರ ಆಯಿತು. ಎಲ್ಲ ಸೆನ್ಸಾರೇ ಹಾಕಿ ಡ್ರೈವ್ ಮಾಡ್ತಾ ಇದ್ದಾಗ ಸೆನ್ಸಾರೇ ಪಾಸ್ ಮಾಡಿಬಿಡುತ್ತೆ, ಪಾಸು ಫೇಲ್ ಮಾಡುತ್ತೆ, ಮಾರ್ಕ್ಸು ಅದೇ. ಈ ಥರದ್ದು ಟ್ರ್ಯಾಕ್ಸ್ ಬಿದ್ದರೆ ಡ್ರೈವರ್ಸ್ ಒಳ್ಳೆ ಡ್ರೈವಿಂಗು, ಅದು ಕಮರ್ಷಿಯಲ್ ಡ್ರೈವರ್ ಇರ್ಬೋದು, ಸ್ವಂತ ಓಡ್ತಿರ್ಬೋದು, ಅವೆಲ್ಲ ಹೋಗೋ ಪರ್ಮಿಟ್ ತೊಗೊಂಡೋಗ್ಬೇಕು. ಕರ್ನಾಟಕ ಬಂದಾಗ ಅದು ಇರೋದಿಲ್ಲ ಸರ್. ಆಗ್ತಾ ಇಲ್ಲ ಸರ್, ನಮ್ಮ ಕಾರವಾರದಲ್ಲಿ RTOಗಳು ಕಲೆಕ್ಟ್ ಮಾಡ್ತಾ ಇಲ್ಲ, ತೆರೆಯ ಇದಾಗ್ತಾ ಇದೆ, ಮಾಡ್ತಾ ಇಲ್ಲ ಸರ್. ಎಲ್ಲ ಈಗ ನಮ್ಮ ವಾಹನ ಗೋವಾ ಅಥವಾ ಮಹಾರಾಷ್ಟ್ರ, ತಮಿಳುನಾಡು ಎಲ್ಲೇ ಹೋಗಲಿ ನಾವು ಟ್ಯಾಕ್ಸ್ ಕಟ್ಟಬೇಕು. ಬೇರೆ ರಾಜ್ಯವರು ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರು ಟ್ಯಾಕ್ಸ್ ಕಟ್ಟೇ ಬರಬೇಕು. ದಸರಾ ಟೈಮಲ್ಲಿ ಮಾತ್ರ ಎಕ್ಸೆಪ್ಷನ್ ಕೊಡ್ತೀವಿ. ಅಷ್ಟು ಬಿಟ್ಟರೆ ಆ ಥರ ಯಾರಾದರೂ ತೊಗೊಳ್ತಾ ಇದ್ದರೆ, ಅಧಿಕಾರಿಗಳು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕಲ್ಲ ಸರ್. ಈಗ ಇದು ಕಾಂಗ್ರೆಸ್ಸು ಶಿಸ್ತಿನ ಪಕ್ಷ. ಕಾಂಗ್ರೆಸ್ ಇಷ್ಟಿದ್ರೂ ಇವತ್ತು ದಾವಣಗೆರೆಯಲ್ಲಿ ಶಾಮನೂರು ಮನೆತನ ಸಮರ್ಥನ್ ಅವರು ವಿ ಫಾರ್ಮ್ ಸಿಗದೇನೆ ನಾಮಿನೇಷನ್ ಮಾಡಿದ್ದಾರೆ. ಅವರ ನಾಮಿನೇಷನ್ಸ್ ಹಾಕ್ತಾರೆ. ಆ ಥರ ವಿ ಫಾರಮ್ ತೊಗೊಂಡೇ ನಾಮಿನೇಷನ್ ಹಾಕಬೇಕು ಅಂತೇನಿಲ್ಲ. ಕೆಲವರು ದಿನ ನೋಡ್ತಾರೆ, ಯಾವ ಒಳ್ಳೆ ಸಮಯ ನೋಡ್ಕೊಂಡು ಹಾಕ್ತಾರೆ. ಯಾಕಂದ್ರಿಂದ ಅದೇನು ತಪ್ಪೇನೇ ಇಲ್ಲ. ವಿ ಫಾರಮ್ ಯಾರು ಕೊಟ್ಟರೆ ಅವರು ಕೆಲವರು ನೋಡ್ತಾರೆ, ಕೆಲವ್ರ ನಂಬಿಕೆ ಏನು ಇವತ್ತು ಹಾಕಿದ್ರೆ ಈ ಟೈಮ್ಗೆ ಹಾಕಿದ್ರೆ ಒಳ್ಳೆಯದು ಅಂತ ಅವ್ರ ನಂಬಿಕೆ ಇತ್ತು. ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ RB ದೇಶಪಾಂಡೆ ಮಾತನಾಡಿ, ದಾಂಡೇಲಿಯಲ್ಲಿ ಸಹಾಯಕ ಸಾರಿಗೆ ಕಚೇರಿ ಹಾಗೂ ಸ್ವಯಂ ಚಾಲಿತ ಚಾಲನಾ ಪಥ ಉದ್ಘಾಟನೆಯಾಗಿದ್ದು, ಇದು ಸಚಿವ ರಾಮಲಿಂಗಾರೆಡ್ಡಿ ಅವರ ಕೊಡುಗೆ. ಇಂದು 6.55 ಕೋಟಿ ವೆಚ್ಚದಲ್ಲಿ ಸ್ವಯಂ ಚಾಲಿತ ಚಾಲನಾ ಪರೀಕ್ಷಾ ಪಥದ ನಿರ್ಮಾಣವಾಗಿದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರ ಈ ಕಾರ್ಯಕ್ಕೆ ನಗರದ ಜನತೆ ಪರವಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸ್ವಯಂ ಚಾಲಿತ ಚಾಲನಾ ಪಥದ ಕಾಮಗಾರಿ ಗುತ್ತಿಗೆದಾರ BB ಪಾಟೀಲ್ ಅವರನ್ನ ಸನ್ಮಾನ ಮಾಡಲಾಗಿದೆ. ಧಾರವಾಡದ ಅಪರ ಸಾರಿಗೆ ಆಯುಕ್ತ KT ಹಾಲಸ್ವಾಮಿ ಸ್ವಾಗತ ಮಾಡಿದ್ರು. ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತ ಸಿದ್ದಪ್ಪ ಕಲ್ಲೇರ ವಂದಿಸಿದ್ರು ಹಾಗೂ ಸಂದೇಶ ಕಾರ್ಯಕ್ರಮ ನಿರೂಪಿಸಿದ್ರು. ಕ್ಯಾಮರಾಮನ್ ಲತೀಶ್ ಚಾಟ್ನ ಜೊತೆ ಸರಫರಾಜ್ ಶೇಖ್, TV 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.